ಎಷ್ಟೇ ವರ್ಷಗಳಿಂದ ಇರುವ ಹೊಟ್ಟೆಯನ್ನು ಕರಗಿಸುತ್ತೆ ಇವತ್ತಿನ ಮನೆಮದ್ದು. ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ. ಹೌದು ಫ್ರೆಂಡ್ಸ್, ಇನ್ಮೇಲೆ ತೂಕ ಜಾಸ್ತಿ ಆಗಿದೆ, ಹೊಟ್ಟೆ ಮುಂದೆ ಬಂದಿದೆ, ನಾ ದಪ್ಪ ಇದ್ದೀನಿ ಅಂತ ಹೇಳಿ ನೀವು ಬೇಜಾರು ಆಗೋದೇ ಬೇಡ. ಈ ಮೆಥಡನ್ನು ಫಾಲೋ ಮಾಡಿದ್ರೆ ಬರೀ 10 ದಿನಗಳಲ್ಲಿ ನೀವು ರಿಸಲ್ಟನ್ನು ನೋಡ್ತೀರಾ. ನಿಮ್ಮ ಮನೇಲಿ ಇರೋರು ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಹೇಗಪ್ಪ ವೆಯ್ಟನ್ನು ಕಡಿಮೆ ಮಾಡಿಕೊಂಡ್ರು ಅಂತ. ಇಂತಹ ಬದಲಾವಣೆಯನ್ನು ನೀವು ನೋಡಬೇಕು ಅಂದರೆ ವಿಡಿಯೋನ ಎಂಡ್ವರೆಗೂ ನೋಡಬೇಕು. ಪಾಯಿಂಟ್ ಟು ಪಾಯಿಂಟ್ ನಾನು ಹೇಳಿದ್ದೀನಿ. ಇದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ 100% ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ತೀರಾ. ತೋಳಿನ ಸುತ್ತಳತೆ, ಚೆಸ್ಟ್ ಭಾಗದಲ್ಲಿ ಶೇಖರಣೆಯಾದಂಥ ಬಜ್ಜು, ಬ್ಯಾಕಲ್ಲಿರುವಂಥ ಬಜ್ಜು, ಅದನ್ನೆಲ್ಲ ಕರಗಿಸಿ ನಿಮ್ಮ ಬಾಡಿಗೆ ಒಂದು ಶೇಪನ್ನು ಕೊಡುತ್ತೆ. ಈ ಸೂಪರ್ ಆಗಿರುವಂಥ ಈಸಿ ಮೆಥಡ್ಗಳು ಯಾವುವು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟೇ ತಲುಪುತ್ತೆ, ಅದು ಫ್ರೀಯಾಗಿ. ಇವಾಗ ಒಂದು ವೆಯ್ಟ್ ಲಾಸ್ ಮ್ಯಾಜಿಕ್ ಪೌಡ್ರನ್ನ ತಯಾರಿ ಮಾಡ್ಕೊಳ್ಳೋಣ. ಇದಂತೂ ಇಂಪಾರ್ಟೆಂಟ್ ಆಗಿ ನಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಬೇಕೇ ಬೇಕು. ಇದಕ್ಕೆ ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ನೋಡ್ಕೊಳ್ಳಿ. ನಮ್ಮ ಹೊಟ್ಟೆಯಲ್ಲಿ ಸೇರಿಕೊಂಡಂಥ ಕಲ್ಮಶವನ್ನು ಹೊರಹಾಕತ್ತೆ. ಅದ್ರ ಜೊತೆಗೆ ನಮ್ಮ ಬಾಡಿಯಲ್ಲಿ ಅಂದರೆ ನಮ್ಮ ಸ್ಕಿನ್ ಒಳಗಡೆ ಇರುವಂಥ ಕೊಬ್ಬನ್ನು ಮೆಲ್ಟ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಈ ಎಲ್ಲ ಪದಾರ್ಥಗಳನ್ನು ನಾವು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ 50 ಗ್ರಾಮ್ ಅಷ್ಟು ಜೀರಿಗೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ಫ್ರೈ ಆದರೆ ಸಾಕು, ಅಂದರೆ ನಾವು ಅದನ್ನು ಪೌಡ್ರ್ ಮಾಡಬೇಕಲ್ಲ, ಅದು ಸ್ವಲ್ಪ ಅದರಲ್ಲಿರುವಂಥ ಹಸಿ ಅಂಶ ಹೋದರೆ ಸಾಕು. ಜೀರಿಗೆ ಕೂಡ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ನಾನು ಅಜ್ವಾನವನ್ನು 50 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದು ಕೂಡ ತೂಕವನ್ನು ಕಡಿಮೆ ಮಾಡಲಿಕ್ಕೆ, ದೇಹದಲ್ಲಿ ಸೇರಿಕೊಂಡಂಥ ಬಜ್ಜನ್ನು, ಕೊಬ್ಬನ್ನು, ಫ್ಯಾಟನ್ನು ಮೆಲ್ಟ್ ಮಾಡಲಿಕ್ಕೆ ಅಜ್ವಾನ ತುಂಬ ಒಳ್ಳೆಯದು. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಕೆಲವರು ನೋಡಿರ್ಬೋದು, ಎಷ್ಟೊಂದು ತಿಂತಾ ಇರ್ತಾರೆ, ಫ್ಯಾಟ್ ಕಂಟೆಂಟ್ ಇರುವ ಪದಾರ್ಥಗಳನ್ನೇ ತಿಂತಾರೆ, ಹೋಟೆಲ್ಗಳಲ್ಲಿ ತಿಂತಾರೆ, ಆದರೂ ಕೂಡ ಅವರು ದಪ್ಪ ಆಗೋದಿಲ್ಲ, ಅವರಿಗೆ ವಿನಾಕಾರಣ ಬಜ್ಜು ಬರೋದೇ ಇಲ್ಲ. ಕಾರಣ ಏನು ಅಂತ ನಿಮಗೆ ಅವರಲ್ಲಿ ಮೆಟಾಬಾಲಿಸಮ್ ರೇಟ್ ಹೈ ಇರುತ್ತೆ, ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಮತ್ತು ಅಜ್ವಾನ ಅಥವಾ ಓಂಕಾಳು ಅಂತ ಕರಿತೀವಲ್ಲ, ಇವೆರಡೂ ಕೂಡ ನಾವು ಸೇವನೆ ಮಾಡೋದ್ರಿಂದ ನಾವು ಯಾವುದೇ ಆಹಾರವನ್ನು ಇಂಟೇಕ್ ಮಾಡಿದರೂ ಅದನ್ನು ಫ್ಯಾಟಾಗಿ ಕನ್ವರ್ಟ್ ಮಾಡೋದಿಲ್ಲ, ಅದನ್ನು ಒಂದು ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ, ನಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡುವಂತೆ ಮಾಡುತ್ತೆ. ಹಾಗಾಗಿ ಯಾರಿಗೆ ತೂಕದ ಸಮಸ್ಯೆ, ವೆಯ್ಟ್ ಜಾಸ್ತಿ ಆಗುವಂಥ ಸಮಸ್ಯೆ ಇರುತ್ತೋ ಅಂಥವರಿಗೆ ಈ ಥರದ ಮನೆಮದ್ದಿನ ಅವಶ್ಯಕತೆ ತುಂಬಾ ಇರುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ನಾನಿಲ್ಲಿ 7 ರಿಂದ 8 ಲವಂಗವನ್ನು ತೊಗೊಂಡಿದ್ದೀನಿ. ಲವಂಗ ಕೂಡ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಬಜ್ಜನ್ನು, ಕೊಬ್ಬನ್ನು ಕರಗಿಸಲಿಕ್ಕೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ 2 ಇಂಚ್ ಚಕ್ಕೆಯನ್ನು ತೊಗೊಂಡಿದ್ದೀವಿ. ಚಕ್ಕೆ ಅಂತೂ ನಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಯಾರಿಗೆ ಶುಗರ್ ಇದೆ ಅಂಥವರು ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಚಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ತುಂಬ ಜನ ಶುಗರ್ ಇರೋರು ವೆಯ್ಟನ್ನು ಲಾಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಅವರು ಈ ಚಕ್ಕೆಯನ್ನು ಬಳಸ್ತಾ ಬಂದರೆ ಶುಗರನ್ನು ಕಂಟ್ರೋಲ್ ಮಾಡುತ್ತೆ, ಅದ್ರ ಜೊತೆಗೆ ತೂಕವನ್ನು ಈಸಿಯಾಗಿ ಕಡಿಮೆ ಮಾಡಲಿಕ್ಕೆ ಇವತ್ತಿನ ಮನೆಮದ್ದು ತುಂಬಾ ಸಹಕಾರಿಯಾಗುತ್ತೆ. ಫ್ರೆಂಡ್ಸ್, ನೀವು ನೋಡ್ತಿದ್ರಲ್ಲ, ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಇದರಲ್ಲಿ ಏನಿದೆ, ಇದು ಸಿಂಪಲ್ ಅಂತ ನೀವು ಅಂದ್ಕೊಳ್ಬೋದು, ಆದರೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇದರಲ್ಲಿ ನಾನು ಮುಂದೆ ಇನ್ನೊಂದು ಸೂಪರ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಹೇಳ್ತೀನಿ, ಅದಂತೂ ತೂಕ ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಇವಾಗ ಈ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡೋಣ. ಇದನ್ನು ನಾವು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇವಾಗ ಒಂದು ಸೂಪರ್ ಇಂಗ್ರೀಡಿಯೆಂಟ್ಸನ್ನು ಹೇಳ್ತೀನಿ ನೋಡಿ. ಇದನ್ನು ನಾವು ಪಲಾವ್ ಎಲೆ ಅಂತಲೂ ಕರಿತೀವಿ. ಕೆಲವರು ಪಲಾವ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಅದರಲ್ಲೂ ಈ ಎಲೆ ಕೈಕಾಲು ನೋವಿಗೆ, ಮೈಕೈ ನೋವಿಗೆ ತುಂಬಾ ಒಳ್ಳೆಯದು. ತುಂಬ ಜನಕ್ಕೆ ತೂಕ ಜಾಸ್ತಿ ಆದರೆ ಕೈಕಾಲು ನೋವು, ಒಂಥರ ಮೈಯೆಲ್ಲ ಹಿಡ್ದಂಗೆ ಅನಿಸ್ತಾ ಇರುತ್ತೆ. ಮತ್ತು ಈ ಎಲೆ ಬಳಸೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗತ್ತೆ, ದೇಹದ ಭಾರವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಇಲ್ಲಿ ನಾನು 2 ಪಲಾವ್ ಎಲೆ ಅಥವಾ ಬೇಲೀಫ್ ಅಂತ ಹೇಳಿ ನಿಮಗೆ ಅಂಗಡಿಲಿ ಸಿಗತ್ತೆ ನೋಡಿ, ಕಟ್ ಮಾಡಿಬಿಟ್ಟು ಸ್ವಲ್ಪ ನಾನು ಅದನ್ನು ಸ್ಟವ್ ಮೇಲೆ ಬಿಸಿ ಮಾಡಿದ್ದೀನಿ, ಸ್ವಲ್ಪ ಗರಿ ಗರಿ ಆಗಲಿ ಅಂತ ಹೇಳಿ. ಹಾಗಾಗಿ ನೋಡಿ, ಬಿಸಿ ಮಾಡಿ ನಾವು ಈ ಪದಾರ್ಥಗಳ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ನೈಸ್ ಆದಂಥ ಪೌಡ್ರ್ ತಯಾರಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಬೇಲೀಫ್ ಅಥವಾ ಪಲಾವ್ ಎಲೆ ಅಂತ ಹೇಳಿದ್ದೀನಲ್ಲ, ಇದು ಹಲವಾರು ಕಾಯಿಲೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ ದಪ್ಪ ಇರೋರು, ಸ್ವಲ್ಪ ಲೇಜಿನೆಸ್ ಜಾಸ್ತಿ ಇರುತ್ತೆ, ಅವರನ್ನು ಚುರುಕುಗೊಳಿಸಲಿಕ್ಕೆ, ಅವರು ಫುಲ್ ಆ್ಯಕ್ಟಿವ್ ಆಗಲಿಕ್ಕೆ ಇದು ತುಂಬಾ ಒಳ್ಳೆಯದು. ಮತ್ತು ದೇಹದಲ್ಲಿ ಸೇರಿಕೊಂಡಂಥ ಫ್ಯಾಟನ್ನು ಮೆಲ್ಟ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಯಾವುದೇ ಭಾಗದಲ್ಲಿ ದೇಹದ ಸುತ್ತಳತೆಯಲ್ಲಿ ಎಲ್ಲೇ ಫ್ಯಾಟ್ ಇರಲಿ ಅದನ್ನು ಕರಗಿಸುವಂಥ ಶಕ್ತಿ ಈ ಬೇಲೀಫಿಗಿದೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ರಲ್ಲ, ಒಂದು ಗಾಜಿನ ಬಾಟ್ಲಲ್ಲಿ ನಾನು ಸ್ಟೋರ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ನಾವು
ಎಷ್ಟು ದಿನಗಳವರೆಗೆ ಇಡಬೇಕು ಅಂತ ನೀವು ಕೇಳ್ಬೋದು. ಇದನ್ನು ಒಂದು 15 ದಿವಸದವರೆಗೂ ಮಾತ್ರ ನಾವು ಶೇಖರಣೆ ಮಾಡಿ ಇಡ್ಬೋದು. ಯಾಕಂದರೆ ಇದರ ಪವರ್ ಕಡಿಮೆ ಆಗುತ್ತೆ. ಮತ್ತೆ ಒಂದು 15 ದಿವಸ ಆದಮೇಲೆ ಇದನ್ನು ನೀವು ಜಾಸ್ತಿ ತಯಾರಿ ಮಾಡಿ ಇಟ್ಕೊಳ್ಬೋದು. ನಾನಿಲ್ಲಿ 1 ವಾರಕ್ಕಾಗುವಷ್ಟು ಮಾತ್ರ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಸೇವನೆ ಮಾಡಬೇಕು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಅರ್ಧ ಸ್ಪೂನ್ ಆಗುವಷ್ಟು ಪೌಡ್ರನ್ನ ಬಾಯಲ್ಲಿ ಹಾಕ್ಕೊಂಡು ಆಮೇಲೆ ಮೇಲೆ ನೀರು ಕುಡಿಬೋದು. ಇಲ್ಲ ನೀರಿಗೆ ನೀವು ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಅರ್ಧ ಸ್ಪೂನ್ ಆದರೆ ಸಾಕಾಗತ್ತೆ. ನಿಮ್ಮ ತೂಕ 80ರ ಮೇಲಿತ್ತು ಅಂತ ಅಂದ್ಕೊಂಡ್ರೆ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಸ್ಪೂನ್ ಮತ್ತು ರಾತ್ರಿ ಮಲಗುವುದಕ್ಕಿಂತ ಮೊದಲು ಅರ್ಧ ಸ್ಪೂನ್ ಇದನ್ನು ನೀರಿಗೆ ಮಿಕ್ಸ್ ಮಾಡಿಕೊಂಡು ನೀವು ಕುಡಿಬೇಕು. 80 kgಗಿಂತ ಕಡಿಮೆ ಇದ್ದೀರಾ ಅಂದರೆ, 60 kg ಮೇಲಿದ್ದೀರಾ ಅಂತ ಅಂದರೆ ಅವರು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಈ ಪೌಡ್ರನ್ನ ಬಾಯಲ್ಲಿ ಹಾಕ್ಕೊಂಡು ನೀರು ಕುಡಿದ್ರೆ ಸಾಕಾಗುತ್ತೆ. ಇದು ಒಂದು ಸೂಪರ್ ಆದಂಥ ಒಂದು ವೆಯ್ಟ್ ಲಾಸ್ ಪೌಡರ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನು ವೆಯ್ಟ್ ಲಾಸ್ ಪೌಡ್ರ್ ಬಗ್ಗೆ ನಿಮಗೆ ಕೊಟ್ಟೆ ಅಂದರೆ, ನೀವು ತಿಂದಂಥ ಆಹಾರವನ್ನು ಡೈಜೆಸ್ಟ್ ಮಾಡಿ ಅದನ್ನು ಬಜ್ಜಾಗಿ ಕನ್ವರ್ಟ್ ಮಾಡಿದೆ ಅದನ್ನು ಒಂದು ಎನರ್ಜಿಗೆ ಕನ್ವರ್ಟ್ ಮಾಡುವಂಥ ಪದಾರ್ಥ ಆಗಿದೆ. ನೆಕ್ಸ್ಟ್ ನಾನು ನಿಮಗೆ ಇನ್ನೊಂದು ಮುಖ್ಯವಾದಂಥ ಪಾಯಿಂಟಿಗೆ ಬರ್ತೀನಿ. ನಮ್ಮ ತೂಕ ಸುಮ್ಮನೆ ಇದನ್ನು ಕುಡಿತಾ ಇದ್ದರೆ ಕಡಿಮೆ ಆಗೋದಿಲ್ಲ. ಇರುವಂಥ ಫಸ್ಟೇ ಬಂದಿರುತ್ತಲ್ಲ ಬೊಜ್ಜು, ಆ ಕೊಬ್ಬನ್ನು ಕರಗಿಸ್ಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ಈ ರೀತಿಯ ಒಂದು ಸಿಂಪಲ್ ಆದಂಥ ಎಕ್ಸಸೈಸ್ ನೀವು ನೋಡ್ತಿದ್ರಲ್ಲ ಇಲ್ಲಿ ಮಾಡಬೇಕು. ಗೋಡೆಗೆ 2 ಕೈಗಳನ್ನು ಹೇಗಿಟ್ಬಿಟ್ಟು ಒಂದೊಂದೇ ಕಾಲನ್ನು 10 ಸಲ ನಾವು ಈ ಥರ ನೋಡ್ತಿದ್ರಲ್ಲ ಆ ಥರ ಮಾಡಬೇಕು. ಒಂದು ವೇಳೆ ನಿಮಗೆ ಮಾಡಲಿಕ್ಕಾಗಿಲ್ಲ ಅಂದರೆ ಈ ಥರ ಗೋಡೆಗೆ ಕೈ ಹೇಗೆ ಇಟ್ಕೊಂಡ್ಬಿಟ್ಟು ವಾಕಿಂಗ್ ಮಾಡೋದು, ಅಲ್ಲೇ ವಾಕಿಂಗ್ ಮಾಡೋದು. ತುಂಬಾ ಫಾಸ್ಟಾಗಿ ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಇದರಲ್ಲಿ ಶ್ರಮ ಅನ್ನೋದೇ ಇಲ್ಲ, ನಿಮಗೆ ಸುಸ್ತಾಗೋದಿಲ್ಲ. ಬಟ್ ನಮ್ಮ ಬಾಡಿ ಇಡೀ ರೊಟೇಟ್ ಆಗ್ತಾ ಇರುತ್ತೆ. ಅಲ್ಲಿ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಬೊಜ್ಜಿರುತ್ತಲ್ಲ ಅದು ಮೆಲ್ಟ್ ಆಗುತ್ತೆ, ಅಲ್ಲಿ ಒಂದು ಘರ್ಷಣೆ ಉಂಟಾಗುತ್ತಲ್ಲ, ಆವಾಗ ತೂಕ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಬೆಳ್ಳುಳ್ಳಿ ತೋರಿಸ್ತಾ ಇದ್ದೀನಿ ನೋಡಿ. ಯಾಕಂದರೆ ಬೆಳ್ಳುಳ್ಳಿ ನಮ್ಮ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಮತ್ತು ಬೇಡವಾದಂಥ ಕೊಬ್ಬನ್ನು ಕರಗಿಸ್ಲಿಕ್ಕೆ ತುಂಬ ಒಳ್ಳೆಯದು. ಬೆಳಗ್ಗೆ ಎದ್ದ ತಕ್ಷಣ 2 ಬೆಳ್ಳುಳ್ಳಿ ಸೇವನೆ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್. ಅಯ್ಯೋ ಬೆಳ್ಳುಳ್ಳಿ ತಿನ್ನೋಕ್ಕಾಗೋದಿಲ್ಲ, ಬಾಯಿ ಒಂಥರ ಸುಟ್ಟಂಗಾಗುತ್ತೆ ಅಂದರೆ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಬೆಳ್ಳುಳ್ಳಿನ ಸೇವನೆ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ 1 ಎಸಳು ಬೆಳ್ಳುಳ್ಳಿನ ತಿನ್ನೋಕೆ ರೂಢಿ ಮಾಡ್ಕೊಳ್ಳಿ. ಆಮೇಲೆ ಡೈಲಿ 2 ಎಸಳು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಪೌಡ್ರ್ ತೊಗೊತೀರಲ್ಲ, ಅದಾದ ತಕ್ಷಣ ಬೆಳ್ಳುಳ್ಳಿ ಒಳ್ಳೆಯದು. ಒಂದು ವೇಳೆ ತಿನ್ನಲಿಕ್ಕಾಗಿಲ್ಲ ಅಂದರೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ತಿನ್ನಿ. ಇದು ನಮ್ಮ ವೆಯ್ಟನ್ನು ಮೇಂಟೈನ್ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ, ಫ್ಯಾಟ್ ರೆಡ್ಯೂಸ್ ಮಾಡಲಿಕ್ಕೆ ಕೂಡ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಹಾರ್ಟ್ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಯಾವುದೇ ರೀತಿಯ ಹಾರ್ಟಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಲೈಫಲ್ಲೇ ಬರೋದಿಲ್ಲ ನೀವು ಬೆಳ್ಳುಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ. ಇದು ಪ್ರೂವ್ ಆಗಿದೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಬೆಳ್ಳುಳ್ಳಿ ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡಿ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ನಮ್ಮ ಫೇಸ್ ಗ್ಲೋಯಿಂಗ್ ಆಗಲಿಕ್ಕೆ ಕೂಡ ಬೆಳ್ಳುಳ್ಳಿ ತುಂಬ ಒಳ್ಳೆಯದು ಫ್ರೆಂಡ್ಸ್. ಅದ್ರ ಜೊತೆಗೆ ನೀವು ಡೈಲಿ ಊಟವನ್ನು ಮಾಡುವಾಗ ಹುರುಳಿಕಾಳು ಕಟ್ಟು ಅಥವಾ ಹುರುಳಿ ಸೇವನೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಆದಷ್ಟು ವಾರದಲ್ಲಿ 2 ರಿಂದ 3 ಸಲ ಹುರುಳಿಕಾಳನ್ನು ಸೇವನೆ ಮಾಡೋದ್ರಿಂದ ತೂಕವನ್ನು ನಾವು ಈಸಿಯಾಗಿ ಕಡಿಮೆ ಮಾಡ್ಕೊಳ್ಬೋದು. ಜೊತೆಗೆ ಇನ್ನೊಂದು ವಿಚಾರ ನಿಮ್ಮ ತಲೆಯಲ್ಲಿ ಯಾವಾಗಲೂ ಇರಲೇಬೇಕು ಫ್ರೆಂಡ್ಸ್. ನಾವು ಊಟವನ್ನು ನಿಯಮಿತವಾಗಿ, ಅದರಲ್ಲೂ ತರಕಾರಿಗಳನ್ನು ಸೇವನೆ ಮಾಡ್ತಾ ಬಂದರೆ ತೂಕವನ್ನು ಫಾಸ್ಟಾಗಿ ತುಂಬ ಈಸಿಯಾಗಿ ನಾವು ಕಡಿಮೆ ಮಾಡ್ಕೊಳ್ಬೋದು. ಇದೆಲ್ಲ ನಿಮ್ಮ ಮನಸ್ಸಲ್ಲಿದೆ. ಜಾಸ್ತಿ ಆಗಿದ್ದೀನಿ ಅಂತ ಹೇಳಿ ಟೆನ್ಷನ್ ಮಾಡ್ಕೊಳ್ಳೋದು ಫಸ್ಟ್ ಬಿಡಿ, ಆವಾಗ ತೂಕ ಆರಾಮಾಗಿ ಕಡಿಮೆ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆದಂಥ ಮನೇಲಿ ಸಿಗುವಂಥ ಪದಾರ್ಥಗಳಿಂದ ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿ. ನಾನು ಇವೆಲ್ಲ ಮೆಥಡನ್ನು ಫಾಲೋ ಮಾಡ್ತೀನಿ. ಹಾಗಾಗಿ ನಾನು ನನ್ನ ತೂಕವನ್ನು ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಂಡಿದ್ದೀನಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.